ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಿತೃಗಣ ಸಂಧಿ ಅಥವಾ ಜೀವನ ಪ್ರಕ್ರಿಯಾ ಸಂಧಿಯಲ್ಲಿ 9ನೇ ಪದ್ಯ. ಷಣ್ಣವತಿ ಎಂಬಕ್ಷರೇಢ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹು ಪ್ರಕಾರದಲ್ಲಿ. ಷಣ್ಣವತಿ ಎಂಬಕ್ಷರೇಢ್ಯನು ಅಂತ ಹೇಳ್ತಾರೆ. ಪರಮಾತ್ಮ ಷ ಅಂತಂದರೆ ಷಡ್ಗುಣನಾಗಿರುವಂತಹ ಪರಮಾತ್ಮ. ಷಡ್ಗುಣಾತ್ಮರ ನೋಡ್ರಿ, ಪೂರ್ಣ ಜ್ಞಾನಾನಂದ ಐಶ್ವರ್ಯನಾಗಿರುವಂತಹ ಪರಮಾತ್ಮ, ಅವನಿಗೆ ಅದಕ್ಕೆ ಭಗವಂತ ಅಂತ ಕರೀತಾರೆ. ಪೂರ್ಣ ಜ್ಞಾನಾನಂದ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರುವಂತಹ ಪರಮಾತ್ಮ ಷಟ್ನವತಿ 2 ಪದಗಳಿಂದಲೂ ಸ್ತುತ್ಯನಾಗಿದ್ದಾನೆ. ಇಂತಹ ಪರಮಾತ್ಮ ಎಂಬ ಅಕ್ಷರೇಢ್ಯನು ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮ ಪ್ರತಿಯೊಂದು ಅಕ್ಷರದಲ್ಲಿ ಅವನೇ ಇದ್ದಾನೆ. ಪ್ರತಿಯೊಂದು ಅಕ್ಷರದಲ್ಲಿ ಅವನೇ ತುಂಬಿದ್ದಾನೆ. ಅಂತಹ ಪರಮಾತ್ಮ ಈಡ್ಯ ಅಂತಂದರೆ ಸ್ತುತ್ಯನಾದ, ಪ್ರತಿಯೊಂದು ಅಕ್ಷರದಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ. ಒಂದೊಂದು ಅಕ್ಷರವು ಅಜ, ಆನಂದ, ಇಂದ್ರ, ಈಶ, ಈ ರೀತಿಯಾಗಿ ಪ್ರತಿಯೊಂದು ಅಕ್ಷರವು ಅವನನ್ನೇ ಸ್ತೋತ್ರ ಮಾಡ್ತಾ ಇದೆ. ಪ್ರತಿಯೊಂದು ಅಕ್ಷರದಿಂದಲೂ ಅವನೇ ಸ್ತುತ್ಯನಾಗಿದ್ದಾನೆ. ಅಂತಹ ಪರಮಾತ್ಮ ಷಣ್ಣವತಿ ನಾಮದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಷಣ್ಣವತಿ ನಾಮದಲ್ಲಿ ಅಂದರೆ ಷಣ್ಣವತಿ ಅಂತಂದರೆ 90, ಮುಂದೆ 6 ಅಂದರೆ 96 ಹೆಸರಿನಿಂದ ಪರಮಾತ್ಮ ಕರೆಸಿಕೊಂಡು, ಮರುತ್ಗಣಗಳು 47, ಆದಿತ್ಯಗಣರು 12, ಸಾಧ್ಯಗಣರು 3, ವಸುಗಣರು 8, ರುದ್ರಗಣರು 11 ಜನ, ಅಶ್ವಿನಿ ದೇವತೆಗಳು 2, ಋಷಿಗಣ 7. ಈ ರೀತಿಯಾಗಿ 47 + 12 + 3 + 8 + 11 + 2 + 7 ಇದನ್ನು ಪ್ಲಸ್ ಮಾಡಿದರೆ 90 ಬರುತ್ತೆ, 90. ಇದರ ಜೊತೆಗೆ ಯಮ, ಸೋಮ, ಮಂಗಲ, ವಸು, ರುದ್ರ, ಆದಿತ್ಯ ಈ 6 ಜನ ಸೇರಿದರೆ 96 ಜನ. ಈ ಷಣ್ಣವತಿ ನಾಮದಿಂದ ಕರೆಸುತ್ತಾ ಈ ಎಲ್ಲ ನಾಮಗಳು ಪರಮಾತ್ಮನದೇ. ಆಯಾ ದೇವತೆಗಳ ಅಂತರ್ಗತನಾಗಿ ಆ ಪರಮಾತ್ಮ ಕರೆಸಿಕೊಳ್ಳುತ್ತಾ ತನ್ನವರು ಅಂತ ಹೇಳ್ತಾರೆ. ತನ್ನವರು ಅಂತ ಹೇಳ್ತಾ ಇದ್ದಾರೆ. ಕೇವಲ ಭಕ್ತರಾದವರು ಅವರೇ ತನ್ನವರು ಅಂತ ಅನ್ಸ್ಕೊಳ್ತಾರೆ. ಪರಮಾತ್ಮನವರಾಗಬೇಕಾಗಿದ್ದರೆ ಪರಮಾತ್ಮನಲ್ಲಿ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮ ಸ್ವಾಮಿ ಅಂತ ಹೇಳಿ ಅವನಲ್ಲಿ ಭಕ್ತಿ ಮಾಡಬೇಕು. ಅವರೇ ಭಕ್ತರು, ಅವರೇ ತನ್ನವರು ಅಂತ ಕರೆಸ್ಕೊಳ್ತಾರೆ, ಅವನವರು ಅಂತ ಕಳಿಸ್ಕೊಳ್ತಾರೆ. ಅಂತಹ ತನ್ನವರು ಪಿತರಂತರ್ಗತ, ಷಣ್ಣವತಿ ದೇವತೆಗಳ ಅಂತರ್ಗತ, ಪರಮಾತ್ಮನ ಪ್ರೀತಿಗೂ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ, ಪರಮಾತ್ಮನ ಪ್ರೀತಿಗೋಸ್ಕರವೇ ಮಾಡುವಂತಹ ಪುಣ್ಯಕರ್ಮವ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪುಣ್ಯಕರ್ಮವನ್ನು ಭಗವಂತನ ಸ್ಮೃತಿ, ಭಗವಂತ ಅವನೇ ಕರ್ತ ಕಾರಯಿತ, ಅವನ ಪ್ರೀತಿಗೋಸ್ಕರವೇ ಅಂತ ಅನುಸಂಧಾನ ಮಾಡಿದ ಕರ್ಮಗಳೆಲ್ಲವೂ ಪುಣ್ಯಕರ್ಮಗಳು. ಈ ಅನುಸಂಧಾನ ಇದ್ದರೆ ಅದು ಪುಣ್ಯಕರ್ಮ ಆಗುತ್ತೆ, ಇಲ್ಲದೇ ಇದ್ದರೆ ಅದಾಗೋದಿಲ್ಲ. ಅವುಗಳನ್ನು ಕೃಷ್ಣಾರ್ಪಣದಲ್ಲಿ ಪೂರ್ವಕವಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅಂತ ಭಕ್ತಿಯಿಂದ ಕೊಟ್ಟರೆ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಕಾರುಣ್ಯ ಸಾಗರ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಬ್ರಹ್ಮಣ್ಯ ದೇವ, ಬ್ರಹ್ಮಾದಿ ದೇವತೆಗಳಿಂದಲೂ ಸ್ತುತ್ಯನಾಗಿರುವಂತಹ, ಅವರಿಂದಲೂ ವೇದವೇದ್ಯನಾಗಿರುವಂತಹ ಪರಮಾತ್ಮ ಸಲಹುವನು ಅಂತ ಹೇಳ್ತಾರೆ. ಅಂತಹ ಬ್ರಾಹ್ಮಣರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವೇದಾಧ್ಯಯನ ಮಾಡಿರಬೇಕು, ತಪಸ್ಸು, ವಿಜ್ಞಾನವಂತರಾಗಿರುವಂತಹ ಬ್ರಹ್ಮ ಜಿಜ್ಞಾಸುಗಳಾಗಿರುವಂತಹ ಬ್ರಾಹ್ಮಣರಿಗೆ ಪರಮಾತ್ಮ ಹಿತ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಅವನಿಗೆ ಬ್ರಹ್ಮಣ್ಯ ಅಂತ ಕರೀತಾರೆ, ದೇವ ಅಂತ ಹೇಳ್ತಾ ಇದ್ದಾರೆ. ಕ್ರೀಡಾಗುಣ ವಿಶಿಷ್ಟನಾದಂತಹ ಪರಮಾತ್ಮ
ಇದೆಲ್ಲವೂ ಅವನಿಗೆ ಕ್ರೀಡೆ. ನೋಡಿರಿ, ಒಂದಲ್ಲ ಎರಡಲ್ಲ, ಅನಂತ ಜೀವರಾಶಿಗಳು ಅನಂತ ದೇಶದಲ್ಲಿದ್ದಾರೆ. ಅವರು ಮಾಡುವಂತಹ ಕರ್ಮಗಳನ್ನು ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಅಲ್ಲಿದ್ದು ಅವರು ಮಾಡುವ ಕ್ರಿಯೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಪುಣ್ಯವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಇದೆಲ್ಲ ಅವನಿಗೆ ಕ್ರೀಡೆ. ಅವನಿಗೆ ಆಯಾಸ ಆಗೋದಿಲ್ಲ, ಏನಿಲ್ಲ, ಅವನಿಗೆ ಆಟ ಇದ್ದಂತೆ. ಇದೇ ಅವನ ಮಹಾಮಹಿಮೆ. ಭವಾಬ್ಧಿಪೋತ ಅಂತ ಹೇಳ್ತಾ ಇದ್ದಾರೆ. ಭವ ಸಮುದ್ರ, ಭವ ಅಂದರೆ ಭವ ಸಮುದ್ರವನ್ನು, ಸಂಸಾರ ಅನ್ನುವಂತಹ ಸಮುದ್ರಕ್ಕೆ ಇವನು ಪೋತ ಅಂದರೆ ನಾವೇ ಅಂತಿದ್ದಾನೆ ಪರಮಾತ್ಮ. ಬಹು ಪ್ರಕಾರ ನೋಡ್ರಿ, ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಸುಲಭವಲ್ಲ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಒದ್ದಾಡ್ತಾ ಇರ್ತೇವೆ. ಅಹಂಕಾರ ಮಮಕಾರದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತೇವೆ. ಅಂತಹ ನಮ್ಮನ್ನು ಪರಮಾತ್ಮ ನೀನೇ ಸರ್ವೋತ್ತಮ, ನೀನೇ ಸರ್ವೋತ್ಕೃಷ್ಟ, ನೀನೇ ಸರ್ವಸ್ವಾಮಿ, ಮಮ ಸ್ವಾಮಿ ಅಂಥೇಳಿ ನೀನೇ ಕ್ರಿಯೆಗಳಲ್ಲಿದ್ದು ಕ್ರಿಯೆಗಳನ್ನು ಮಾಡಿಸುವವನು ನೀನೇ, ಮಾಡಿಸಿಕೊಳ್ಳುವವನು ನೀನೇ, ಎಲ್ಲರಲ್ಲಿರುವವನು ನೀನೇ. ಇದನ್ನು ಸರಿಯಾಗಿ ತಿಳಿದುಕೊಂಡು ಇಂತಹ ಎಲ್ಲ ಮಹಾ ಕಾರ್ಯಗಳನ್ನು ಮಾಡುವಂತಹ ಪರಮಾತ್ಮ, ಇದು ನಿನಗೆ ಕ್ರೀಡೆ ಇದ್ದಂತಪ್ಪ. ಅಂತಹ ನೀನು ಭಕ್ತರ ಅಪರಾಧವನ್ನು ಕ್ಷಮೆ ಮಾಡುವವನು. ಅವನೊಬ್ಬನೇ ಭಕ್ತರ ಅಪರಾಧ ಸಹಿಷ್ಣುವಾಗಿದ್ದಾನೆ. ಹಾಗಂಥೇಳಿ ಅಪರಾಧ ಮಾಡಿ ಇದು ಮಾಡೋದಲ್ಲ, ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಆ ಕಾರ್ಯಗಳನ್ನು ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗತ್ತೆ. ಆಗ ಪರಮಾತ್ಮ ಇದು ಮಾಡೋದಿಲ್ಲ, ಕ್ಷಮಿಸ್ತಾನೆ. ಕ್ಷಮಿಸಿ ಅದೇನು ಒಳ್ಳೆಯದಿದೆ ಅದನ್ನಷ್ಟೇ ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಭಕ್ತಾಪರಾಧ ಸಹಿಷ್ಣುವಾಗಿರುವಂತಹ ಪರಮಾತ್ಮ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ, ಭಕ್ತಿಯಿಂದ ಮಾಡಿದ ಸದ್ಭಕ್ತಿ ಅಂತ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಮಾಡಿದಂತಹ ಪುಣ್ಯಕರ್ಮಗಳನ್ನು ಸ್ವೀಕಾರ ಮಾಡಿ ಬ್ರಹ್ಮಣ್ಯ ದೇವ ಅಂತ ಹೇಳ್ತಾರೆ. ಬ್ರಹ್ಮಣ್ಯ ದೇವ ನೋಡಿರಿ, ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ, ಬ್ರಹ್ಮದೇವರಿಂದಲೂ ಎಲ್ಲ ದೇವತೆಗಳಿಂದಲೂ ಸ್ತುತ್ಯನಾಗಿರುವಂತಹ ಪರಮಾತ್ಮ ಏನು ಮಾಡ್ತಾನೆ ನೋಡಿರಿ, ಅವರಿಗೂ ಬ್ರಹ್ಮಣ್ಯ ಅಂತ ಕಳ್ಸ್ಕೊತಾನೆ. ಬ್ರಾಹ್ಮಣರ ದೇವನೂ ಹೌದು, ಬ್ರಹ್ಮದೇವರ ದೇವನು ಸರ್ವರ ದೇವರಾಗಿದ್ದ ಅಂತ. ಅದರಿಂದ ಅವನಿಗೆ ಬ್ರಹ್ಮಣ್ಯ ದೇವ ಅಂತ ಕರೀತಾ ಇದ್ದಾರೆ. ಅಂದರೆ ಬ್ರಾಹ್ಮಣನ ತಿಳಿದ ಜ್ಞಾನಿಗಳಿಗೆ, ಪರಮಾತ್ಮನನ್ನು ತಿಳಿದಂತಹ ಜ್ಞಾನಿಗಳಿಗೆ, ಅಂತಹ ಬ್ರಾಹ್ಮಣರಿಗೆ ಭವಾಬ್ಧಿಪೋತ, ಭವ ಎಂಬ ಸಮುದ್ರಕ್ಕೆ ಪರಮಾತ್ಮ, ಸಂಸಾರ ಅನ್ನುವ ಸಮುದ್ರಕ್ಕೆ ಪರಮಾತ್ಮ ನಾವೇ ಅಂತೆ ಇದ್ದಾನೆ. ಪ್ರಕಾರದಿಂದ ತನ್ನ ಭಕ್ತನನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಕ್ತಾಪರಾಧ ಸಹಿಷ್ಣುವಾಗಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ರಕ್ಷಣೆ ಮಾಡುವುದು ಅಷ್ಟೇ ಅಲ್ಲ, ಅಪರೋಕ್ಷ ನಂತರ ಭಕ್ತರು ಮಾಡಿದಂತಹ ಅಪರಾಧಗಳನ್ನು, ಅಪರೋಕ್ಷ ಜ್ಞಾನವಾದ ನಂತರ ಭಕ್ತರು ಮಾಡಿದ ಅಪರಾಧವನ್ನು ಕ್ಷಮಿಸಿ ಪ್ರಾರಬ್ಧ ಕರ್ಮವನ್ನು ಉಪಮರ್ದನ ಮಾಡಿ, ಬಹಳಷ್ಟು ಇರುತ್ತೆ ನಮ್ಮ ಪ್ರಾರಬ್ಧ ಕರ್ಮ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ಉಪಮರ್ದನ ಅಂದರೆ ಕಡಿಮೆ ಮಾಡಿ, ಅನಿಷ್ಠವಾಗಿರುವಂತಹ ಈ ಲಿಂಗ ದೇಹವನ್ನು ಭಂಗ ಮಾಡಿ ಸ್ವರೂಪ ಆನಂದ ರೂಪವಾಗಿರುವಂತಹ ಮೋಕ್ಷವನ್ನು ಕೊಟ್ಟು ಬಹು ಪ್ರಕಾರದಿಂದ ರಕ್ಷಣೆ ಮಾಡ್ತಾನೆ ಈ ಪರಮಾತ್ಮ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿದುಕೊಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಪೂರ್ಣ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಿಪೂರ್ಣನಾಗಿರುವಂತಹ ಪರಮಾತ್ಮ 90 ದೇವತೆಗಳಲ್ಲಿ ಅಂದರೆ ಮರುದ್ಗಣಗಳು 47 ಜನ ಇದ್ದಾರೆ, ಆದಿತ್ಯರು 12 ಜನ ಇದ್ದಾರೆ, ಸಾಧ್ಯಗಣದವರು 3 ಜನ, ವಸುಗಣದವರು 8 ಜನ, ರುದ್ರಗಣದವರು 11 ಜನ, ಅಶ್ವಿನಿ ದೇವತೆಗಳು 2, ಋಷಿಗಣದವರು 7, ಈ ರೀತಿಯಾಗಿ 90. ಇದಾದ ಮೇಲೆ ಯಮ, ಸೌಮ್ಯ, ಅಗ್ನಿ, ವಸು, ರುದ್ರ, ಆದಿತ್ಯ ಈ 6 ಜನ, ಹೀಗೆ 96 ಜನರಲ್ಲಿ ಪರಮಾತ್ಮ ಅವರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ತಾನು ಇದ್ದು ನಿಯಾಮಕನಾಗಿ ಇದ್ದು ಅವನಿಗೆ ನವತಿ ಅಂತ ಯಾಕೆ ಕರೀತಾರೆ ಅಂದರೆ ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ ಸಂಸಾರದಲ್ಲಿ. ಅದರಿಂದ ನಾವು ಚಕ್ರದಂತೆ ತಿರುಗಿಸಿ ನವತಿ ಅಂತಲೂ ಹೆಸರು. ಈ ರೀತಿಯಾಗಿ ಪರಮಾತ್ಮ ಷಣ್ಣವತಿ ಅಂತ ಕಳಿಸ್ಕೊಡ್ತಾ ಇದ್ದಾನೆ.
ಇವನೇ ನಮ್ಮ ಸಂಸಾರ ಸಮುದ್ರವನ್ನು ದಾಟಿಸುವಂತಹ ದೋಣಿಯಂತೆ ಇದ್ದಾನೆ. ನಮ್ಮನ್ನು ಸಂಸಾರ ಸಮುದ್ರದಿಂದ ದಾಟಿಸ್ತಾನೆ. ಅದರಿಂದ ಮಾಡುವ ಪೂಜೆಯನ್ನು, ಮಾಡುವ ಕ್ರಿಯೆಯನ್ನು ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಆ ಕ್ರಿಯೆಯನ್ನು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಪ್ಪ ಅಂತ ಹೇಳಿದ್ರೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮೊದಲು ತಿಳ್ಕೊ ಸರಿಯಾಗಿ, ಬ್ಲೈಂಡಾಗಿ ಮಾಡ್ಲಿಕ್ಕೆ ಹೋಗಬೇಡ. ಏನೋ ಅವ್ರು ಮಾಡತ್ತಾರೆ, ಅವ್ರು ಏನೋ ಮಂತ್ರ ಹೇಳ್ತಿರ್ತಾರೆ, ನೀನೇನೋ ಮಾಡ್ತಿರ್ತೀಯ, ಎಲ್ಲೋ ಹರಟೆ ಹೊಡಿತಿರ್ತೀಯ, ಎಲ್ಲೋ ನೋಡ್ತಿರ್ತೀಯ, ಏನೋ ಮಾಡ್ತಿರ್ತೀಯ. ಅದರಿಂದ ಅನುಗ್ರಹ ಮಾಡಬೇಕು ಅಂತಿದ್ದರೆ ಹಾಗೆ ಮಾಡಬೇಡ. ಅವನ ಅನುಗ್ರಹ ಪಡಿಬೇಕು ಅಂತಿದ್ದರೆ ಸರಿಯಾಗಿ ತಿಳಿದುಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಸರಿಯಾಗಿ ತಿಳಿದುಕೊಂಡು ಮಾಡು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇಹಗಳ ಕೊಡುವವನು ಅವರವರ ಹರಗಳ ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸುದ್ಗುಣ ಭರಿತ ಅನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲೆ ಬೆಟ್ಟವ ಮೃತವ ದ್ರುಹಿಣ ಮೊದಲಾದವರಿಗುಣಿಸಿದ ಮುರಿದ ನಹಿತರನು. ದೇಹಗಳನ್ನು ಕೊಡುವವನು ನೋಡಿರಿ, ಸರ್ವಜೀವರಿಗೆ ಅವರವರ ಕರ್ಮ ದೇಶ ಕಾಲಕ್ಕೆ ಅನುಗುಣವಾಗಿ ಅದು ಯಾವ ಯೋನಿಯಲ್ಲಿ ಅವರು ಹುಟ್ಟಿಸ್ಬೇಕು, ಯಾವ ಜಾಗದಲ್ಲಿ ಹುಟ್ಟಿಸ್ಬೇಕು ಎಲ್ಲ ಲೆಕ್ಕ ಇದೆ ಪರಮಾತ್ಮನ. ಯಾರು ತಂದೆ ತಾಯಿಗಳಾಗಬೇಕು, ಯಾರು ಬಂಧು ಬಳಗದಾಗಬೇಕು, ಎಲ್ಲಿ ಇಡಬೇಕು, ಯಾವ ಸ್ಥಳದಲ್ಲಿ ಇಡಬೇಕು. ಅದಕ್ಕೆ ಅನ್ನದ ಋಣ, ಜಾಗದ ಋಣ ಅಂತಿದೆ. ಆ ಬಂಧು ಬಳಗದ ಋಣನೂ ಇರುತ್ತೆ. ಇವರೇ ತಂದೆ ತಾಯಿಗಳಾಗಬೇಕು, ಇವರೇ ಬಂಧು ಬಳಗಗಳಾಗಬೇಕು. ಇದೆಲ್ಲ ಲೆಕ್ಕಾಚಾರ ಅವನಿಗೆ ನಮಗೆ ಅರ್ಥ ಆಗೋದಿಲ್ಲ. ನನಗೆ ಯಾಕೆ ಅಲ್ಲಿ ಹುಟ್ಟಿಸ್ದ, ನನಗೆ ಯಾಕೆ ಇಲ್ಲಿ ಹುಟ್ಟಿಸ್ದ, ಇವ್ರು ಯಾಕೆ ಹಂಗಾದ್ರು, ಇವೆಲ್ಲ ಹೇಳಕ್ಕೆ ಹೋಗಬೇಡಿ. ನಮ್ಮ ಕರ್ಮಕ್ಕನುಸಾರವಾಗಿ ಪರಮಾತ್ಮ, ನಮ್ಮ ಕರ್ಮಕ್ಕನುಸಾರವಾಗಿ, ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಪರಮಾತ್ಮ ನಮ್ಮ ಯೋಗ್ಯತೆ, ಅನಾದಿ ಯೋಗ್ಯತೆ, ನಮ್ಮ ಕರ್ಮ, ನಾವು ಮಾಡುವ ಇದಕ್ಕನುಸಾರವಾಗಿ ಪರಮಾತ್ಮ ಯಾವ ದೇಶದಲ್ಲಿ ಹುಟ್ಟಿಸ್ಬೇಕು ಅಲ್ಲಿ ಹುಟ್ಟಿಸ್ತಾನೆ, ಯಾವ ಕಾಲದಲ್ಲಿ ಹುಟ್ಟಿಸ್ಬೇಕು ಆ ಕಾಲದಲ್ಲಿ ಹುಟ್ಟಿಸ್ತಾನೆ. ಆಮೇಲೆ ಯಾವ ಯೋನಿಯಲ್ಲಿಡಬೇಕು, ಮನುಷ್ಯನ ಹುಟ್ಟಿಸ್ಬೇಕು, ಕ್ರಿಮಿಯಾಗೋ ಪ್ರಾಣಿಯೋ ಪಕ್ಷಿಯೋ ಏನಾಗಬೇಕು ಅದು ಅವನಿಗೆ ಗೊತ್ತು. ಆ ರೀತಿಯಾಗಿ ಹುಟ್ಟಿಸಿ ಆ ದೇಹವನ್ನು ಕೊಡ್ತಾನೆ. ಅವರವರ ಅಂತ ಹೇಳ್ತಾ ಇದ್ದಾರೆ. ಅವರವರ ಆಹಾರಗಳ ದೇಹ ಕೊಟ್ಟ ಮೇಲೆ ಆಹಾರವನ್ನು ಕೊಡದೇ ಇರ್ತಾನೇನು? ಆಯಾ ದೇಹಕ್ಕೆ, ಆಯಾ ಯೋನಿಗೆ ಯೋಗ್ಯವಾಗಿರುವಂತಹ ಊಟ ಮಾಡಲು ಏನು ಬೇಕು, ತಿನ್ನಲಿಕ್ಕೆ ಬೇಕು, ಮೇಯಲಿಕ್ಕೆ ಬೇಕು, ಏನು ಬೇಕು, ಅನ್ನವೋ ತೃಣವೋ ಫಲಗಳು, ಅವುಗಳನ್ನು ಕೊಡದೇ ಇರ್ತಾನೇನು? ದೇಹ ಕೊಟ್ಟವನು ಆಹಾರವನ್ನು ಕೊಟ್ಟೇ ಕೊಡ್ತಾನೆ. ಪ್ರಾಣಿಯಾಗಿದ್ದರೆ ಆ ಪ್ರಾಣಿಗೆ ಏನು ಆಹಾರ ಕೊಡಬೇಕು, ಮನುಷ್ಯನಾಗಿದ್ದರೆ ಅದಕ್ಕೇನು ಆಹಾರ, ಕ್ರಿಮಿ ಕೀಟ ಆದರೆ ಅದಕ್ಕೇನು ಆಹಾರ, ಇದನ್ನು ಲೆಕ್ಕ ಇದೆ, ಕೊಟ್ಟೇ ಕೊಡ್ತಾನೆ. ಅದಕ್ಕೇನು ಹೇಳ್ತಾರೆ, ದೇಹ ಕೊಟ್ಟವನು, ದೇಹ ಕೊಟ್ಟವನು ಅವರವರ ಆಹಾರಗಳನ್ನು, ಅವರ ಆಹಾರ ಕೊಡದೇ ಇರ್ತಾನೇನು? ಕೊಟ್ಟೇ ಕೊಡ್ತಾನೆ. ಸುಮನಸ ಮಹಿತ, ಸುಮನಸರು ಅಂದರೆ ದೇವತೆಗಳು, ಒಳ್ಳೆಯ ಮನಸ್ಸು, ಯಾವಾಗಲೂ ಪರಮಾತ್ಮನಲ್ಲೇ ಮನಸ್ಸಿರುತ್ತವರು. ಪರಮಾತ್ಮನ ಬಿಟ್ಟು ಬೇರೆ ಏನನ್ನೂ ಚಿಂತನೆ ಮಾಡೋದಿಲ್ಲ. ಅದರಿಂದ ಅವರಿಗೆ ಸುಮನಸರು ಅಂತ ಕರೀತಾರೆ. ದೇವತೆಗಳಿಂದ ಪೂಜ್ಯನಾಗಿರುವಂತಹ ಪರಮಾತ್ಮ ಮಂಗಳಚರಿತ, ಶುಭಕರವಾಗಿರುವಂತಹ, ಪುಣ್ಯತಮವಾಗಿರುವಂತಹ, ಕೀರ್ತಿಶಾಲಿಯಾಗಿರುವಂತಹ ಪರಮಾತ್ಮ. ಅವನ ಪ್ರತಿಯೊಂದು ಚರಿತ್ರೆಯು, ಪ್ರತಿಯೊಂದು ಲೀಲೆಯು ಅತ್ಯಂತ ಮಂಗಲಕರವಾಗಿದೆ. ನೀವು ಯಾವುದೇ ಅವತಾರದ, ಯಾವುದೇ ಸಂದರ್ಭದ ಲೀಲೆಯನ್ನು ತೆಗೆದುಕೊಳ್ಳ್ರಿ, ಅದು ಅತ್ಯಂತ ಮಂಗಲಕರವಾಗಿದೆ ಅಂತ ತಿಳಿದುಕೊಂಡು, ಶುಭಕರವಾಗಿರುವಂತಹ, ಪುಣ್ಯತಮವಾಗಿರುವಂತಹ, ಕೀರ್ತಿಶಾಲಿಯಾಗಿರುವಂತಹ, ಅನವರತ ಸದ್ಗುಣ ಭರಿತ ಅಂತ ಹೇಳ್ತಾರೆ. ನಿತ್ಯ ಜ್ಞಾನಾನಂದಾದಿ ಅನಂತ ಗುಣಪೂರ್ಣನಾಗಿದ್ದಾನೆ. ಇವತ್ತಷ್ಟೇ ಇಲ್ಲ, ನಾಳೆ ಹಾಗೆಲ್ಲ, ಯಾವ ಅವತಾರದಲ್ಲಿ ಇರಲಿ, ಮೂಲದಲ್ಲಿ ಇರಲಿ, ಯಾವಾಗಲೇ ಇರಲಿ, ಎಲ್ಲ ಕಾಲದಲ್ಲಿ ಪರಮಾತ್ಮ ಅನಂತ ಜ್ಞಾನಾನಂದಾದಿ ಸದ್ಗುಣ ಪರಿಪೂರ್ಣರಾಗಿದ್ದಾನೆ ಪರಮಾತ್ಮ. ಐಹಿಕ, ಈ ಲೋಕದಲ್ಲಿರುವ ನಾನಾ ಥರದ ಭೋಗಗಳನ್ನು, ಪಾರತ್ರಿಕ ಸ್ವರ್ಗಾದಿ ಲೋಕದ ಸುಖಗಳನ್ನು, ಮೇಲಿನ ಲೋಕದಲ್ಲಿರುವಂತಹ ಜ್ಞಾನ ಭಕ್ತ್ಯಾದಿ ಸುಖಗಳನ್ನು, ಮೋಕ್ಷದಲ್ಲಿ ಸ್ವರೂಪ ಆನಂದರ್ಭಾವ ಸುಖಪ್ರದವನ್ನು ತನ್ನ ನಿಜ ಭಕ್ತರಿಗೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಭಕ್ತರಿಗೆ ದೈತ್ಯಾದಿಗಳ ಕಾಟವನ್ನು, ಉಪಟಳವನ್ನು ಕಳೆದು
ಅದನ್ನು ನೋಡಿದರೆ ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತ ಮುಳುಗ್ತಾ ಇದೆ ಸಮುದ್ರದಲ್ಲಿ. ದೈತ್ಯರು ಇದು ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ತಾನೇ ಕೂರ್ಮರ ರೂಪನಾಗಿ ಬಂದು ಬೆಟ್ಟ ಬೆನ್ನಿಲಿ ವಹಿಸಿ ಆ ಬೆಟ್ಟವನ್ನು, ಮಂದರ ಪರ್ವತವನ್ನು ತನ್ನ ಮೇಲೆ ಇಟ್ಟುಕೊಂಡು ದೇವತೆಗಳು ಪ್ರಾರ್ಥಿಸಿ, ನೋಡಿರಿ ಕೂರ್ಮನ ಬೆಟ್ಟ ಹೊರಿಸಿದ್ರು ಸಹಿಸಿನ, ಓಹೋಹೋ ನಿಮಗೆ ಅಮೃತ ಬೇಕು, ನಾನು ಬೆಟ್ಟ ಹೊತ್ತಬೇಕಾ ಅಂತ ಅಂದೇನು ಪರಮಾತ್ಮ? ಇಲ್ಲ, ಭಕ್ತರಿಗೋಸ್ಕರ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ್ದಾನೆ. ಬೆಟ್ಟವನ್ನು ನೋಡಿರಿ, ತನ್ನ ಮೇಲೆ ಬೆಟ್ಟವನ್ನು ಹೊರಿಸಿದರೂ ಆ ಅಪರಾಧವನ್ನು ಸಹಿಸಿ ಮನ್ನಿಸಿ ದ್ರುಹಿಣ ಮೊದಲಾದವರಿಗೆ, ದೇವತೆಗಳಿಗೆ ಅಮೃತವನ್ನು, ಇಲ್ಲಿ ಇನ್ನೊಂದು ಅರ್ಥ ಇದೆ, ದೃಶ್ಯತಿ ದುಷ್ಟೇಭ್ಯ ಇತಿ ದ್ರೋಹಿಣ, ದುಷ್ಟ ಕಾರ್ಯ ದ್ರೋಹ ಮಾಡಿದ ಅಂದರೆ ಪರ್ವತ ಬೆನ್ನಿನಲ್ಲಿ ಹೊರಿಸಿದರೂ ಸಿಟ್ಟನ್ನು ಮಾಡದೆ ಇಂದ್ರಾದಿ ದೇವತೆಗಳಿಗೆ ಧನ್ವಂತರಿ ರೂಪದಿಂದ ಪರಮಾತ್ಮ ಅಮೃತವನ್ನು ಊಟ ಮಾಡಿಸಿ ಅವರಿಗೆ ಕುಡಿಸಿ ಅಮೃತವನ್ನು ಕೊಟ್ಟು ಅವರನ್ನು ಅಮರರನ್ನಾಗಿ ಮಾಡಿದ್ದಾನೆ. ಅಹಿತರನು ಮುರಿದನು. ಇಂದ್ರಾದಿ ದೇವತೆಗಳಿಗೆ ಕೆಟ್ಟನ್ನು ಮಾಡುವಂತಹ ದುಷ್ಟ ದೈತ್ಯರನ್ನು ಪರಮಾತ್ಮ ಅವರನ್ನು ಮುರಿದನು ಅಂತ ಹೇಳ್ತಾರೆ. ಅವರಿಗೆ ಸೊಕ್ಕು ತಗ್ಗಿಸಿ ಪರಾಜಯ ಮಾಡಿದನು. ನೋಡಿರಿ ಪರಮಾತ್ಮ ಎಷ್ಟು ಇದು ಮಾಡ್ತಾಯಿದ್ದ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮ ಈ ರೀತಿಯಾಗಿ ಅವರವರ ದೇಹವನ್ನು ಕೊಡುವವನು ಅವನೇ, ಸೃಷ್ಟಿ ಮಾಡುವವನು ಅವನೇ. ಯಾರಿಗೆ ಯಾವ ದೇಹವನ್ನು ಕೊಡಬೇಕು, ಕ್ರಿಮಿ ದೇಹವೋ, ಕೀಟದ ದೇಹವೋ, ಮನುಷ್ಯನ ದೇಹವೋ, ಪ್ರಾಣಿ ದೇಹವೋ, ಅವನ ಕರ್ಮಕ್ಕನುಸಾರವಾಗಿ ಅದನ್ನು ಕೊಡ್ತಾನೆ. ಕೊಟ್ಟು ಬರೀ ದೇಹ ಕೊಟ್ಟು ಬಿಟ್ಟುಬಿಡೋದಿಲ್ಲ, ಏನಾರ ಮಾಡ್ಕೊ ಹೋಗುವಂತ. ಅವರಿಗೆ ಆಹಾರವನ್ನು ಕೊಡ್ತಾನೆ. ಯಾವ ರೂಪದಿಂದ ಇರ್ತಾರೆ ಆ ರೂಪದಲ್ಲಿರುವಂತಹ ಅವರಿಗೆ ಬೇಕಾದಂಥ ಆಹಾರವನ್ನು ಅವನೇ ತಂದು ಕೊಡ್ತಾನೆ. ಸುಮನ ಸಂಹಿತನಾಗಿರುವಂತಹ ದೇವತೆಗಳಿಂದ ಸ್ತುತ್ಯನಾಗಿರುವಂತಹ, ಸ್ತೋತ್ರ ಮಾಡಿಸಿಕೊಳ್ಳುವಂತಹ, ಅತ್ಯಂತ ಮಂಗಳ ಚರಿತ್ರನಾಗಿರುವಂಥ ಯಾವುದೇ ಲೀಲೆಯನ್ನು ತೆಗೆದುಕೊಂಡ್ರೆ, ಯಾವುದೇ ಅವತಾರದ ಯಾವುದೇ ಲೀಲೆ ತೆಗೆದುಕೊಂಡ್ರೆ ಅದು ನಮಗೆ ಅತ್ಯಂತ ಮಂಗಲಕರವಾಗಿದೆ. ಅವನ ಪ್ರತಿಯೊಂದು ಲೀಲೆಯೂ ಅತ್ಯಂತ ಮಂಗಲಕರವಾಗಿದೆ. ಅಂತಹ ಅತ್ಯಂತ ಮಂಗಲಕರನಾಗಿರುವಂತಹ ಸದ್ಗುಣ ಅನಂತ ಜ್ಞಾನಾನಂದಾದಿ ಸದ್ಗುಣ ಭರಿತನ ಅನಂತ ಜ್ಞಾನಾನಂದಾದಿ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆನಂದಾದಿ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅನವರತ ಯಾವಾಗಲೂ ಹೀಗೆ ಇರ್ತಾನೆ. ಆ ಅನವರತ ಮುಂದೇನು ತಗೋದು ಐಹಿಕ ಪಾರತ್ರಿಕ ಸುಖಪರತ. ಅಂತಹ ಪರಮಾತ್ಮ ಯಾವಾಗಲೂ ಐಹಿಕ ಇಹದಲ್ಲಿಯೂ ಸುಖವನ್ನು ಕೊಡ್ತಾನೆ, ಪರದಲ್ಲಿಯೂ ಸುಖವನ್ನು ಕೊಡ್ತಾನೆ. ಸುಖ ಕೊಡುವವನು, ಸುಖಪ್ರದನು ಅವನೇ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಮೃತ ಮಥನ ಕಾಲದಲ್ಲಿ ಆ ಸಮುದ್ರ ಮಥನ ಮಾಡಬೇಕಾದ್ರೆ ಆ ಮಂದರ ಪರ್ವತವನ್ನು ಇಟ್ಟುಕೊಂಡು ಕಡಗೋಲಂತೆ ಮಾಡಿ ಅದನ್ನು ಇದು ಮಾಡಿದಾಗ ಆ ಪರ್ವತ ಮುಳುಗಿ ಹೋಗ್ತಾಯಿತ್ತು. ಆಗ ಪರಮಾತ್ಮ ತಾನು ಭಕ್ತರಿಗೋಸ್ಕರ, ತನ್ನ ದೇವತೆಗಳಾಗಿರುವಂಥ ಅವರ ಭಕ್ತರಿಗೋಸ್ಕರ ಪರಮಾತ್ಮ ತಾನೇನು ಮಾಡ್ತಾನೆ ಅಂದರೆ ಆ ಅಮೃತವನ್ನು ತನ್ನ ಮೇಲಿಟ್ಕೊತಾನೆ. ಕೂರ್ಮ ರೂಪವನ್ನು ತಾಳಿ ಆ ಬೆಟ್ಟವನ್ನು ತನ್ನ ಮೇಲಿಟ್ಕೊಂಡು ಅವರು ಕಡಿದಾಗ ಅಮೃತ ಬರುತ್ತೆ. ಪರಮಾತ್ಮ ಧನ್ವಂತರಿ ರೂಪದಿಂದ ಬಂದು ನೋಡ್ರಿ, ಬೆಟ್ಟವನ್ನು ಹಿಡ್ಕೊಂಡವನು ಅವನೇ, ದೇವತೆಗಳಲ್ಲಿದ್ದು ಕಡಿದವನು ಅವನೇ. ಆ ಧನ್ವಂತರಿ ಅಮೃತ ಬಂದಾಗ ಧನ್ವಂತರಿ ರೂಪದಿಂದ ಆ ಅಮೃತವನ್ನು ದೇವತೆಗಳಿಗೆ ಉಣಿಸಿದ್ದಾನೆ, ದೈತ್ಯರಿಗೆ ಕೊಟ್ಟಿಲ್ಲ. ಅದೇನು ಹೇಳ್ತಾನೆ, ಎಲ್ಲರೂ ಸಾಲಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಒಂದು ಕಡೆ ದೈತ್ಯರು, ಒಂದು ಕಡೆ ದೇವತೆಗಳು ಕೂತಿದ್ದಾರೆ. ಆಮೇಲೆ ಅವನು ಹೇಳ್ತಾನೆ, ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನನಗಷ್ಟು ನನಗೆಷ್ಟು ನಂಗೆ ಕೊಟ್ಟಿಲ್ಲ ಇವೆಲ್ಲ ಬೇಕಾಗಿಲ್ಲ, ಎಲ್ಲ ನೀವು ಕಣ್ಣು ಮುಚ್ಕೊಂಡು ಕೊಡ್ರಿ, ನಾನು ಕೊಡ್ತೀನಿ. ದೇವತೆಗಳಿಗೆ ರೆಪ್ಪೇ ಇಲ್ಲ, ಅವ್ರು ಕಣ್ಣೇನು ಮುಚ್ತಾರೆ. ಇವು ರಾಕ್ಷಸರೆಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ಮೋಹ ಮಾಡಿದ್ದಾನೆ ಪರಮಾತ್ಮ. ದೇವತೆಗಳಿಗೆಲ್ಲ ಮೋಹಿನಿ ರೂಪದಿಂದ ಬಂದು, ಅದಕ್ಕೆ ಮೋಹಿನಿ ಅಂತ ಹೇಳ್ತಾ ಇದ್ದಾರೆ. ಮೋಹಿನಿ ರೂಪದಿಂದ ಬಂದು ಮೋಹ ಮಾಡಿ ಅವರು ಆ ಮೋಹಿನಿ ರೂಪವನ್ನು ನೋಡಿ ಇವಳು ಏನು ಮಾಡ್ತಾ ಇದ್ದಾಳೆ ಅನ್ನೋದು ಮರೆತುಬಿಟ್ರು.
ಅವಳು ಎಲ್ಲರಿಗೂ ಮೊದಲು ದೇವತೆಗಳಿಗೆ ಕೊಟ್ಟು ಆಮೇಲೆ ದೈತ್ಯನು ಕೊಡಲಿಲ್ಲ ಅಂತ ಹೇಳಿದ್ದು ಬಂದಾಗ ಪರಮಾತ್ಮ ತಾನೇ ಬಂದು ಆ ದೈತ್ಯರ ಸಂಹಾರವನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಹಿಕ ಪಾರತ್ರಿಕ ಸುಖಪ್ರದ. ಇಲ್ಲಿಯೂ ನಮಗೆ ಸುಖ ಕೊಡುವವನು ಅವನೇ, ಮೋಕ್ಷದಲ್ಲಿಯೂ ಪರದಲ್ಲಿಯೂ ಸುಖ ಕೊಡುವವನು ಅವನೇ. ಇದನ್ನು ಸರಿಯಾಗಿ ತಿಳಿದುಕೊ. ಬೆಟ್ಟವನ್ನು ತನ್ನ ಮೇಲೆ ಹೊರಿಸಿದಂತಹ ದೇವತೆಗಳಿಗೆ, ದ್ರೋಹಿಣ ಮೊದಲಾದ ದೇವತೆಗಳ ಮೇಲೆ ಪರಮಾತ್ಮ ಸಿಟ್ಟು ಮಾಡದೆ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ನೀನು ಆ ಪರಮಾತ್ಮನ ಪ್ರೀತಿಯನ್ನು ಗಳಿಸುವಂತೆ. ದ್ರೋಹಿಣ ಮೊದಲಾದ ಮರರಿಗೆ ಸನ್ಮಹಿತ ಮಾಯಾ ರಮಣ ತಾನೇ ಸ್ವಹ ನೆನೆಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲೇ. ಪ್ರಹಿತ ಸಂಕರ್ಷಣನು ಪಿತೃಗಳಿಗೆ ಅಹರ ನೆನಪ ಸ್ವಧಾಕ್ಯ ರೂಪದೆ ಮಹಿಜ ಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ನಿರುದ್ಧ. ಇಲ್ಲಿ ಹೇಳ್ತಾ ಇದ್ದಾರೆ, ದ್ರೋಹಿಣ ಮೊದಲಾದ ಮರರಿಗೆ ಅಂದರೆ ಬ್ರಹ್ಮರುದ್ರೇಂದಾದಿ ದೇವತೆಗಳಿಗೆ ಪರಮಾತ್ಮ ಮಾಯಾರಮಣನಾಗಿರುವಂತಹ ವಾಸುದೇವ ರೂಪದಿಂದ ಸ್ವಾಹ ಎಂದು ಹೋಮ ಮಾಡಿದಾಗ ಸ್ವಾಹ ಸ್ವಾಹ ಅಂತ ಆಹುತಿ ಹಾಕ್ತೀರಿ. ಆ ರೀತಿಯಿಂದ ದೇವತೆಗಳು ಸಂತುಷ್ಟಪಡಿಸ್ತಾನೆ. ಸಂಕರ್ಷ ನಾಮಕ ಪರಮಾತ್ಮ ಸ್ವಧಾ ಅಂತ ಹೇಳಿ ಇದರಿಂದ ಪಿತೃಗಳಿಗೆ ಸ್ವಧಾ ಅಂತ ಹೇಳಿ ಇದು ಮಾಡ್ತಾರೆ. ಆ ಸ್ವಧಾಕ್ಯ ರೂಪದಿಂದ ಅನ್ನಾದಿಗಳನ್ನು ಪಿತೃಗಳಿಗೆ ಕೊಡಿಸ್ತಾನೆ, ಅವರಿಗೆ ತೃಪ್ತಿಪಡಿಸ್ತಾನೆ. ಈ ರೀತಿಯಾಗಿ ಪರಮಾತ್ಮ ತಾನೇ ಎಲ್ಲರಿಗೂ ತೃಪ್ತಿಯನ್ನು, ಭೂಮಿಯಲ್ಲಿ ಹುಟ್ಟಿರುವಂತಹ ಎಲ್ಲರಿಗೂ ತೃಪ್ತಿಯನ್ನು ಪಡಿಸ್ತಾನೆ. ಸ್ವಧಾ ಮಹಿಜ ಫಲ ನೋಡಿರಿ, ಯಾರಿಗೆ ಫಲರೂಪದಿಂದ ಕೊಡಬೇಕು, ತೃಣ ರೂಪದಿಂದ ಕೊಡಬೇಕು, ಅವ್ರು ಹೇಗೆ ಹುಟ್ಟಿರ್ತಾರೋ ಗೊತ್ತಿಲ್ಲ ನಮಗೆ. ಆ ರೀತಿಯಿಂದ ಯಾರು ಯಾವ ರೂಪದಿಂದ ಹುಟ್ಟಿದ್ದಾರೆ ಅವರಿಗೆ ಆ ರೂಪದಲ್ಲಿ ಹೋಗಿ ಅವರಿಗೆ ಯಾವ ಆಹಾರ ಬೇಕು ಆ ಆಹಾರವನ್ನು ಕೊಡ್ತಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ವಿವರಣೆಯನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.